ಹಲೋ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ವ್ಲಾಗ್ಸ್. ನಾನು ನಿಮ್ಮ ನಿರ್ಮಲಾ. ಇವತ್ತಿನ ಎರಡು ಕನಸು ಎಪಿಸೋಡ್ 92, 93 ಅನ್ನು ಹಾಕ್ತಾ ಇದ್ದೀನಿ. ಲಾಸ್ಟ್ ಎಪಿಸೋಡಲ್ಲಿ ನಮ್ಮ ಶರತ್ ಅವನ ಮನಸ್ಸಿನ ಮಾತನ್ನು ಹೇಳ್ಕೊಂಡಿದ್ದ. ಇವತ್ತು ನಮ್ಮ ಶರತ್ ಹಾಗೆ ನಿತ್ಯ ಇಬ್ಬರು ಕೂಡ ಮಾತಾಡಿಕೊಂಡು ಟೆರೆಸ್ ಮೇಲೆ ಕೂತಿದ್ದಾರೆ. ಏನು ಮಾತಾಡ್ತಾರೆ ಏನು ಅಂತ ಫುಲ್ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಪಿಸೋಡ್ 92 ಶುರುವಾಯಿತು. ಮದುವೆ ಸಂಭ್ರಮದ ಶಾಸ್ತ್ರಗಳು. ಶರತ್ ನಿತ್ಯನ ಕರ್ಕೊಂಡು ತನ್ನ ಮನೆ ಕಡೆ ಹೊರಟ. ನಿತ್ಯ ಸೈಲೆಂಟಾಗೇ ಇದ್ಲು. ಶರತ್ ಕೂಡ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನೆ ಡ್ರೈವ್ ಮಾಡ್ತಾ ಇದ್ದ. ನಿತ್ಯ ಅವನನ್ನೇ ನೋಡ್ತಾ ಇದ್ಲು. ಶರತ್ ಅವಳನ್ನ ನೋಡಿ, ಸಾಕು ನೋಡಿದ್ದು, ಏನು ಹೇಳೋಕೆ ಟ್ರೈ ಮಾಡ್ತಾ ಇದೆಯಾ ಹೇಳು ಅಂದ. ನಿತ್ಯ, ಅಯ್ಯೋ ಇವ್ರಿಗೆ ನಾನು ನೋಡ್ತಾ ಇದ್ದದ್ದು ಹೇಗೆ ಗೊತ್ತಾಯಿತು, ಇವ್ರು ನನ್ನ ಕಡೆ ನೋಡೇ ಇಲ್ಲ ಅಂದ್ಕೊಂಡು ಏನೇನು ನೋಡಿದೆ, ನಾನು ನಿಮ್ಮನ್ನ ನೋಡೇ ಇಲ್ಲ ಅಂದ್ಲು. ಶರತ್, ಗೊತ್ತು ಬಿಡು, ನೀನು ನೋಡಲಿಲ್ಲ ಅಂದರೆ ನಿನ್ನ ಕಣ್ಣು ಮಾತ್ರ ನೋಡ್ತು. ಅಷ್ಟರಲ್ಲಿ ಸಿಗ್ನಲ್ ಬಿತ್ತು. ಕಾರ್ ನಿಲ್ಲಿಸ್ದ. ಹೆಜ್ಜೆ ಹೆಜ್ಜೆಗೂ ಈ ಟ್ರಾಫಿಕ್ ಗೋಳು ಅಂತ ಬೈಕೋತಾ ಇದ್ದ. ಆ ಟ್ರಾಫಿಕ್ ಜಾಮ್ನಲ್ಲಿ 12-13 ವಯಸ್ಸಿನ ಒಂದು ಹುಡುಗಿ ಹೂವು ಮಾರ್ತಾ ಇತ್ತು. ಶರತ್ ಹತ್ರ ಬಂದು, ಅಣ್ಣ ಈ ಹೂವು ತೊಗೊಳ್ಳಿ, ಇನ್ನೆರಡೇ ಮೊಳ ಇದೆ, ಇದನ್ನು ನೀವು ತೊಗೊಂಡ್ರೆ ನಾನು ಬೇಗ ಮನೆಗೆ ಹೋಗ್ಬೋದು, ನನ್ನ ತಮ್ಮ ನನಗೋಸ್ಕರ ಕಾಯ್ತಾ ಇರ್ತಾನೆ ಅಂತ ಹೇಳುತ್ತೆ. ಶರತ್ ಟೆನ್ಷನಲ್ಲಿದ್ದ. ನಮಗೆ ಬೇಡ ಪುಟ್ಟ, ಬೇರೆ ಯಾರಿಗಾದರೂ ಕೊಡು ಹೋಗು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ. ಅದನ್ನು ನೋಡಿ ನಿತ್ಯ, ಪುಟ್ಟ ಈ ಕಡೆ ಬಾ ಅಂತ ಕರೆದ್ಲು. ಆ ಹುಡುಗಿ ಅವಳ ಕಡೆ ಹೋಗುತ್ತೆ. ನಿತ್ಯ, ಏನು ಪುಟ್ಟ ನಿನ್ನ ಹೆಸರು? ಆ ಹುಡುಗಿ, ನನ್ನ ಹೆಸರು ಸೂಜಿ ಅಂತ ಹೇಳಿದ್ದೆ. ಸೂಜಿ, ಚೆನ್ನಾಗಿದೆ ಪುಟ್ಟ, ಎಷ್ಟಿದೆ ಅಂದೆ. 2 ಮೊಳ ಅಲ್ವಾ, ಕೊಡು ಎಲ್ಲನೂ ನನಗೆ ಅಂತ ಹೇಳಿ ಆ ಹುಡುಗಿ ಹತ್ರ ಇದ್ದ ಹೂವನ್ನು ತಗೊಂಡು ಎಷ್ಟು ಅಂತ ಕೇಳಿದ್ಲು. ಅದಕ್ಕೆ ಆ ಹುಡುಗಿ 70 ರೂಪಾಯಿ ಅಕ್ಕ ಅಂತ ಹೇಳ್ತು. ನಿತ್ಯ ತನ್ನ ವ್ಯಾಲೆಟ್ ನೋಡಿದ್ಲು. ಅವಳದನ್ನು ತಂದೇ ಇರಲಿಲ್ಲ. ಅಯ್ಯೋ ನಾನು ಅದನ್ನು ಮರ್ತು ಹೋದ್ನಾ, ಇವಾಗ ಏನು ಮಾಡೋದು ಅಂದ್ಕೊಂಡು ಶರತ್ ಕಡೆ ನೋಡ್ತಾಳೆ. ಅವನ ಪರ್ಮಿಷನ್ ಇಲ್ಲದೆ ಅವನ ಪ್ಯಾಕೆಟ್ ಕೈ ಹಾಕಿ ಅವನ ಹತ್ರ ಇದ್ದ 500 ನೋಟನ್ನ ತಗೊಂಡ್ಳು. ಶರತ್, ರಾಕ್ಷಸಿ ಏನು ಮಾಡ್ತಾ ಇದೆಯಾ ಅಂತ ಅವಳನ್ನೇ ನೋಡ್ತಾನೆ. 500 ನೋಟನ್ನ ತಗೋ ಪುಟ್ಟ ಅಂತ ಕೊಟ್ಲು. ಆ ಹುಡುಗಿ, ಅಯ್ಯೋ ಅಕ್ಕ ನನ್ನ ಹತ್ರ ಚೇಂಜ್ ಇಲ್ವಲ್ಲ ಅಂತ ಹೇಳ್ತು. ನಿತ್ಯ, ನೀನೇ ಇಟ್ಕೊ ಪರವಾಗಿಲ್ಲ ಪುಟ್ಟ, ನಿನ್ನ ತಮ್ಮನಿಗೆ ಹೊಸ ಬಟ್ಟೆ ಕೊಡಿಸು ಆಯಿತಾ ಅಂತ ಕೊಟ್ಲು. ಆ ಹುಡುಗಿ ಅದನ್ನ ತಗೊಂಡು, ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿ ಅಲ್ಲಿಂದ ಹೋಗುತ್ತೆ. ಶರತ್ ಅವಳನ್ನೇ ನೋಡ್ತಾ ತನ್ನ ಪರ್ಮಿಷನ್ ಇಲ್ಲದೆ ಪಾಕೆಟ್ ಒಳಗಡೆ ಕೈ ಹಾಕಿ ಅಮೌಂಟ್ ತೊಗೊಂಡಿದ್ದು ನೋಡಿ ತನ್ನಷ್ಟಕ್ಕೆ ತಾನೇ ಸ್ಮೈಲ್ ಮಾಡ್ತಾನೆ. ನಿತ್ಯ, ಏನು ಹಾಗೆ ನೋಡ್ತಾ ಇದ್ದೀರಾ, ನಿಮ್ಮ ಪರ್ಮಿಷನ್ ಇಲ್ಲದೆ ಅಮೌಂಟ್ ತೊಗೊಂಡೆ ಅಂತನಾ? ಸಾಲ ಅಂದ್ಕೊಳ್ಳಿ, ಮನೆಗೆ ಹೋದ್ಮೇಲೆ ಕೊಡ್ತೀನಿ ಅಂದ್ಲು. ಶರತ್, ಏನು ಸಾಲ ಅನ್ಕೋಬೇಕಾ, ವಾಪಸ್ ಕೊಡ್ತೀಯಾ? ನಿತ್ಯ, ಹೌದು, ಮತ್ತೆ ನೀವು ನನ್ನನ್ನು ಕಳ್ಳಿ ಥರ ನೋಡ್ತಾ ಇದ್ದೀರಾ? ಶರತ್, ಒಂದು ರೀತಿ ನೀನು ಕಳ್ಳಿನೇ ಬಿಡು ಅಂದ. ನಿತ್ಯ, ನೋಡಿದ್ರಾ, ಅದಕ್ಕೆ ಹೇಳಿದ್ದು ನನಗೆ ನಿಮ್ಮ ಅಮೌಂಟ್ ಏನು ಬೇಡ, ಕೊಡ್ತೀನಿ ಬಿಡಿ. ಶರತ್, ಇಟ್ಸ್ ಓಕೆ ನಿತ್ಯ. ಹೌದು, ಇಷ್ಟೊಂದು ಹೂವು ಏನಕ್ಕೆ ತೊಗೊಂಡೆ, ಸ್ವಲ್ಪ ತೊಗೊಂಡಿದ್ರೆ ಆಗ್ತಾ ಇತ್ತಲ್ವಾ? ನಿತ್ಯ, ಸರ್ ನೀವು ನೋಡಿದ್ರಿ ಅಲ್ವಾ ಆ ಹುಡುಗಿ ಎಷ್ಟು ಖುಷಿಯಾಗಿ ಹೋಯಿತು ಅಂತ. ನಾವು ಸ್ವಲ್ಪ ಹೂವು ತೊಗೊಂಡಿದ್ರೆ ಇನ್ನೂ ಮಿಕ್ಕಿದ ಹೂವು ಮಾರೋಕೆ ಇನ್ನೂ ಬೇರೆಯವ್ರ ಹತ್ರ ಅಲಿಬೇಕಾಗಿತ್ತು. ಆ ಸಮಯನ ಅವಳು ತಮ್ಮನಿಗೆ ಕೊಟ್ಟರೆ ಆ ಮಗು ಎಷ್ಟು ಖುಷಿ ಪಡುತ್ತೆ ಅಲ್ವಾ? ಆ ಹುಡುಗಿನ ನೋಡ್ತಾ ಇದ್ದರೆ ನನ್ನ ಬಾಲ್ಯನೇ ನೆನಪಿಗೆ ಬಂತು. ನನ್ನ ತಂಗಿನೂ ನನಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ಲು. ಶರತ್ ಅವಳ ಮಾತನ್ನು ಕೇಳ್ತಾ ಕೂತಿದ್ದ. ನಿತ್ಯ, ಇವಾಗೇನು ನಿಮಗೆ ಈ ಹೂವು ಯೂಸ್ ಆಗಬೇಕು ಅಷ್ಟೇ ತಾನೇ ಅಂದ್ಕೊಂಡು ಅದನ್ನು 2 ಭಾಗ ಮಾಡಿದ್ಲು. ಒಂದು ಭಾಗನ ತನ್ನ ತಲೆಗೆ ಮುಡ್ಕೊಂಡು ಇನ್ನೊಂದು ಭಾಗನ ಅವನ ಕಾರಿನ ಫ್ರಂಟ್ ಮಿರರ್ಗೆ ಹಾಕಿದ್ಲು. ಇವಾಗ ಓಕೆನಾ ಅಂದ್ಲು. ಶರತ್ ಅದನ್ನು ನೋಡಿ ಹತ್ರ ವಾದ ಮಾಡಿ ಗೆಲ್ಲೋಕ್ಕಾಗುತ್ತಾ ಅಂತ ಸ್ಮೈಲ್ ಮಾಡ್ತಾ ಓಕೆ ಅಂತ ತಲೆ ಆಡಿಸ್ತಾನೆ. ಅಷ್ಟರಲ್ಲಿ ಗ್ರೀನ್ ಸಿಗ್ನಲ್ ಬಿಡ್ತು. ಮನೆ ಕಡೆ ಹೊರಟರು. 2 ಮನೆಯಲ್ಲೂ ಶುರು ಆಯಿತು ತಳಿರು ತೋರಣಗಳ ಚಪ್ಪರದ ಸಂಭ್ರಮ. ಬಂಧು ಬಳಗದ ಆಗಮನದಿಂದ ತುಂಬಿ ತುಳುಕಿದ ಮನೆ ಸಂಭ್ರಮ ಸಡಗರ. ಚಂದ್ರಶೇಖರ್ ಅವ್ರ ಮನೆತನದ ಸಂಪ್ರದಾಯದಂತೆ ಶರತ್ಗೆ ಮೊದಲನ ಕಂಕಣ ಕಟ್ಟಿ ಅವನ ಕೈಯಿಂದಲೇ ಚಪ್ರದ ಪೂಜೆ ಮಾಡಿಸೋದಕ್ಕೆ ಮುಂದಾದರು. ಬಾಳೋ ಮನೆಗೊಂದು ಬಾಳೆಗೊನೆ ಅನ್ನೋ ಹಾಗೆ ಚಪ್ರದ ಶಾಸ್ತ್ರಗಳಲ್ಲಿ ಬಾಳೆಕಂತು ಸೇರಿಸಿ ಚಪ್ರ ಹಾಕೋದು ವಾಡಿಕೆ. ಅದನ್ನು ಕಟ್ಟುವಾಗ ಶರತ್ ಅದನ್ನು ಕೆಳಗಡೆ
ಬೀಳದಂತೆ ಎಚ್ಚರ ವಹಿಸಬೇಕು. ಇಲ್ಲ ಅಂದರೆ ಅದು ಅಪಶಕುನದ ಸೂಚನೆ. ಅದು ಇನ್ನೇನು ಮಿಸ್ ಆಗಿ ಬೀಳೋ ಹೊತ್ತಲ್ಲಿ ನಿತ್ಯ ಶರತ್ ಇಬ್ಬರು ಒಟ್ಟಿಗೆ ನೆಲಕ್ಕುರುಳಿದ ಹಾಗೆ ಹಿಡಿದ್ರು. ಶರತ್ ಅದನ್ನು ಕಟ್ಟಿ ಶಾಸ್ತ್ರ ಮುಗಿಸಿದ. ಈ ಕಡೆ ಲಾವಣ್ಯಗೂ ಕೈಗೆ ಕಂಕಣ ಕಟ್ಟಿಸಿ ಚಪ್ರ ಪೂಜೆಯನ್ನು ಅವಳಿಂದಲೇ ಮಾಡಿಸ್ಲಾಯಿತು. ಚಂದ್ರಶೇಖರ್, ನೋಡು ಶರತ್, ನಿನ್ನ ಕೈಗೆ ಕಂಕಣ ಕಟ್ಟೆ ಆಗಿದೆ. ಇನ್ಮೇಲೆ ನೀನು ಮದುವೆ ಮುಗಿಯೋ ತನಕ ಮನೆಯಿಂದ ಆಚೆ ಎಲ್ಲೂ ಹೋಗೋ ಹಾಗಿಲ್ಲ. ಏನೇ ಕೆಲಸ ಇದ್ದರೂ ಅದೆಲ್ಲ ಮದುವೆ ಮುಗಿದ ಮೇಲೇ ಆಗಬೇಕು. ಅರ್ಥ ಆಯ್ತಾ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ರು. ಶರತ್ ಓಕೆ ಡ್ಯಾಡಿ ಅಂತ ಒಪ್ಕೊಂಡ. ಮನೆ ಹಿರಿಯರೆಲ್ಲ ಮದುವೆ ಶಾಸ್ತ್ರಗಳ ಅರೇಂಜ್ಮೆಂಟಲ್ಲಿ ಬ್ಯುಸಿಯಾಗಿದ್ದರು. ಅಷ್ಟರಲ್ಲೇ ಹರ್ಷ ಮತ್ತು ವರ್ಷ ಒಂದು ಸೂಪರ್ ಪ್ಲ್ಯಾನ್ ರೆಡಿ ಮಾಡಿದರು. ವರ್ಷ, ಇದು ಒಂಥರ ಚೆನ್ನಾಗಿದೆ ಬ್ರೋ, ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಡೇಟಿಂಗ್ ಮಾಡ್ಕೋತಾ ಇದ್ದಾರೆ ಅಂತ ನಗ್ತಾಳೆ. ಹರ್ಷ ಇನ್ನೂ ಟೆನ್ಷನ್ನಲ್ಲೇ ಇದ್ದ. ಮಾತಾಡ್ತಾರೋ ಅಥವಾ ನಾನೊಂದು ತೀರ ನೀನೊಂದು ತೀರ ಅಂತ ಇರೋ ಟೈಮ್ ಹಾಳು ಮಾಡ್ತಾರೋ ಅನ್ನೋ ಟೆನ್ಷನ್ ನನಗೆ ಅಂತಾನೆ. ವರ್ಷ, ಡೋಂಟ್ ವರಿ ಬ್ರೋ, ಇಡೀ ಮನೇಲಿ ಯಾರೂ ಇರಲ್ಲ ಬ್ರೋ. ಏನಾದರೂ ಬೇಕಿದ್ರೆ ನಿತ್ಯ ಅಕ್ಕನೇ ಕೇಳಬೇಕು. ಆಗ್ಲಾದರೂ ಅವರಿಬ್ಬರು ಮಾತಾಡ್ತಾರೆ ತಾನೇ. ನೀನು ಟೆನ್ಷನ್ ತೊಗೋಬೇಡ, ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿದ್ಲು. ಚಂದ್ರಶೇಖರ್ ಅಮ್ಮ ಸುಮತಿ ಇವತ್ತು ರಾಘವೇಂದ್ರ ಪೀಠದಲ್ಲಿ ಕಾಲಜ್ಞಾನಿಗಳ ಸಮ್ಮುಖದಲ್ಲಿ ವಿಶೇಷ ಹರಿಕತೆ ಪ್ರವಚನ ನಡೀತಾ ಇದೆಯಂತೆ, ನಾವೆಲ್ಲ ಹೋಗಿ ಬರೋಣ ಅಂತ ಹೇಳಿದ್ರು. ಸುಮತಿ, ಆದರೆ ಶಾಸ್ತ್ರಗಳೆಲ್ಲ ಬಾಕಿ ಇದೆ, ಅದನ್ನೆಲ್ಲ ಬಿಟ್ಟು ಹೋಗೋಕ್ಕಾಗುತ್ತಾ? ಅದಕ್ಕೆ ಚಂದ್ರಶೇಖರ್, ಶಾಸ್ತ್ರಗಳೆಲ್ಲ ತನಗೆ ಆಗ್ತವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಟೈಮ್ ಮ್ಯಾನೇಜ್ ಆಗುತ್ತೆ. ಆದರೆ ಇದು ಅಪರೂಪಕ್ಕೆ ಒಂದು ಸಲ ನಡೆಯೋ ಪ್ರವಚನ, ಕೇಳಿಲ್ಲ ಅಂದರೆ ಹೇಗೆ? ಅದೂ ಅಲ್ಲದೆ ಇನ್ನೊಂದು ಸಲ ಕಾಲಜ್ಞಾನಿಗಳನ್ನ ಮದುವೆಗೆ ಇನ್ವೈಟ್ ಮಾಡಿದಾಗೆ ಆಗುತ್ತೆ. ಅರಿಶಿನ ಶಾಸ್ತ್ರ ನಾವು ಅಲ್ಲಿಂದ ಬಂದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಟರು. ಸುಮತಿ ನಿತ್ಯಗೆ ಮನೆಯಲ್ಲೇ ಇರೋಕೆ ಹೇಳಿದರು. ಶರತ್ನ ಕೈಗೆ ಕಂಕಣ ಕಟ್ಟಿದ ಕಾರಣ ಅವನು ಕೂಡ ಎಲ್ಲೂ ಹೋಗೋ ಆಗಿರಲಿಲ್ಲ. ಅವರಿಬ್ಬರೇ ಮನೆಯಲ್ಲಿರೋ ಹಾಗೆ ಸಮಯವೇ ಸಂದರ್ಭ ಸೃಷ್ಟಿ ಮಾಡಿದ ಹಾಗೆ ಆಯಿತು. ಲಾವಣ್ಯ ಆಗಾಗ ಶರತ್ ಜೊತೆ ಕಾಲಲ್ಲಿ ಮಾತಾಡ್ತಿದ್ಲು. ಶರತ್ ಅವಳ ಜೊತೆ ಮಾತಾಡ್ತಾ ಇರುವಾಗ ಏನೋ ಸೌಂಡ್ ಆಗುತ್ತೆ. ಶರತ್, 1 ಮಿನಿಟ್ ಪಾರಿಜಾತ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ದ. ಅವಾಗವಾಗ ಏನೋ ಸೌಂಡ್ ಆಗ್ತಾನೇ ಇರುತ್ತಲ್ಲ, ಏನಿರಬಹುದು? ನಿತ್ಯ ಅಂತ ಕೂಗ್ದ. ಅವಳ ಸೌಂಡೇ ಇಲ್ಲ. ಎಲ್ಲೋದ್ಲು? ರೂಮಿಂದ ಹೊರಗೆ ಬಂದ, ಮತ್ತೆ ನೋಡ್ತಾನೆ, ಎಲ್ಲೂ ಇರಲ್ಲ. ಅವಳು ರೂಮ್ಗೆ ಹೋಗಿ ನೋಡ್ದ, ಅಲ್ಲೂ ಇರಲ್ಲ. ಇನ್ನೆಲ್ಲಿರ್ತಾಳೆ? ಬಾಲ್ಕನಿಯಲ್ಲಿ ನಿಂತು ಅವಳ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ರಾಕ್ಷಸಿ ಅಂತ ಹೋಗ್ತಾ ಇದ್ದ. ಟೇಬಲ್ ಮೇಲೆ ಮತ್ತೆ ಏನೋ ನೋಡ್ದ ಹಾಗೆ ಆಯಿತು. ಟೇಬಲ್ ಹತ್ರ ಬಂದು ನೋಡಿದ್ರೆ ಅದು ಒಂದು ಲೆಟರ್ ಆಗಿತ್ತು. ಶರತ್ ಅದನ್ನು ಕೈಗೆತ್ಕೊಂಡು ನೋಡ್ದ. ಶಾಕ್ನಲ್ಲಿ, ನಿತ್ಯ ಆ ಲೆಟರ್ ಹಿಡಿದು ಬಾಲ್ಕನಿಗೆ ಓಡಿ ಬಂದ. ನಿತ್ಯ ಬಾಲ್ಕನಿಯಲ್ಲಿ ಇರಲಿಲ್ಲ. ಒಂದು ಕ್ಷಣ ಗಾಬರಿ ಆಯಿತು. ನಿತ್ಯ ಇಷ್ಟೊತ್ತಿನಲ್ಲಿ ಎಲ್ಲಿ ಹೋದ್ಲು? ಹೊರಗೆ ನೋಡಿದ್ರೆ ತುಂಬ ಕತ್ಲೆ ಇದೆ. ಗಾರ್ಡನಲ್ಲಿ ನೋಡ್ದ, ಅಲ್ಲೂ ಇಲ್ಲ. ಮತ್ತೆ ಒಳಗೆ ಬಂದ, ಎಲ್ಲೂ ಇಲ್ಲ. ಟೆರೆಸ್ ಮೇಲೆ ಒಂದು ಸಲ ನೋಡೋಣ ಅಂತ ಟೆರೆಸ್ ಮೇಲೆ ಬರ್ತಾ ಇದ್ದ. ನಿತ್ಯ ಗಾಬರಿಯಿಂದ ಟೆರೆಸ್ಸಿಂದ ಆತುರವಾಗಿ ಇಳಿದು ಕೆಳಗಡೆ ಬರ್ತಾ ಇದ್ಲು. ಶರತ್ನ ನೋಡದೆ ಅವನಿಗೆ ಡಿಕ್ಕಿ ಹೊಡೆದು ಹಿಂದೆ ಸರಿದು ಅವನ ನೋಡಿದ್ಲು. ಅವನ್ನ ನೋಡಿದ್ದೆ ಗಟ್ಟಿಯಾಗಿ ತಪ್ಕೊಂಡು ಒಂದೇ ಸಮ ಏದುಸಿರು ಬಿಡ್ತಾ ಇದ್ಲು. ಶರತ್, ನಿತ್ಯ ಏನಾಯಿತು? ಯಾಕಿಷ್ಟು ಗಾಬರಿಯಾಗಿದೆಯಾ? ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದೆ? ನಿತ್ಯ, ಅಲ್ಲಿ ಯಾರೋ ಇದ್ದಾರೆ ಸರ್, ಅದು ತುಂಬ ಭಯ ಆಗ್ತಾ ಇದೆ ಅಂದ್ಲು. ಶರತ್, ಏನು? ಯಾರೋ ಇದ್ದಾರಾ? ಅದು ನಮ್ಮ ಮನೇಲಿ. ನಮ್ಮ ಮನೇಲಿ ಯಾರು ಬರ್ತಾರೆ ನಿತ್ಯ? ನಿತ್ಯ, ಇಲ್ಲ ಸರ್, ನಾನು ನೋಡಿದೆ ಸರ್, ಅಲ್ಲಿ ಯಾರೋ ಇದ್ದಾರೆ, ನನ್ನನ್ನು ಅವಾಗಿಂದ ಫಾಲೋ ಮಾಡ್ತಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಶರತ್, ಸರಿ ಆಯಿತು, ನಾನು ನೋಡ್ತೀನಿ ಇರು. ನಿತ್ಯ ಗಟ್ಟಿಯಾಗಿ ತಪ್ಕೊಂಡು, ಇಲ್ಲ ಸರ್, ಹೋಗ್ಬಿಡಿ. ಶರತ್, ನಿತ್ಯ ಬಾ, ಅಲ್ಲೇನೂ ಇಲ್ಲ, ನೀನು ಭ್ರಮೆ ಅದು. ನಿತ್ಯ, ಇಲ್ಲ ಸರ್, ಬೇಡ, ಬನ್ನಿ ಸರ್, ಇಲ್ಲಿಂದ ಹೋಗೋಣ. ಶರತ್, ಓಕೆ ಬಾ ಕೆಳಗೆ ಹೋಗೋಣ ಅಂತ ಕರ್ಕೊಂಡು ಹೋದ. ನಿತ್ಯನ ತೆರೆಮರೆಯಲ್ಲಿ ಭಯ ಬೀಳಿಸಿತು ಹರ್ಷ. ಹೀಗೆ ನೋಡ್ತೀನಿ, ನೀವಿಬ್ಬರು ಅದು ಹೇಗೆ ನಿಮ್ಮ ಪಾಡಿಗೆ ನೀವು ನಿಮ್ಮ ರೂಮ್ನಲ್ಲಿ ಇರ್ತೀರಾ ಅಂತ ಅಂದ್ಕೊಂಡು ಅಲ್ಲಿಂದ ಹೋದ. ಇದ್ದಾರಲೇ ಹರ್ಷ, ಅವರಿಬ್ಬರು ಒಂದಾಗ ಏನೆಲ್ಲ ಮಾಡ್ತಾ ಇದ್ದಾನೆ ಪಾಪ. ಎಪಿಸೋಡ್ 93 ಕೊನೆಯ ಅಪ್ಪುಗೆ. ನಿತ್ಯ ಇನ್ನೂ ಆತಂಕದಲ್ಲೇ ಇದ್ಲು. ಶರತ್ ಅವಳ ರೂಮಿಗೆ ಕರ್ಕೊಂಡು ಬಂದು ಕೂರಿಸಿ ಗ್ಲಾಸ್ ಜಾರ್ನಲ್ಲಿದ್ದ ನೀರು ತೊಗೊಂಡು ಲೋಟಕ್ಕೆ ಹಾಕ್ಕೊಂಡು ಬಂದು ತಗೋ ಕುಡಿ ಅಂತ ಕೊಡ್ತಾನೆ. ನಿತ್ಯ ನೀರು ಕುಡಿದ್ಲು. ಸ್ವಲ್ಪ ಸಮಾಧಾನ ಆದಮೇಲೆ ಅಲ್ಲಿಂದ ಹೋಗ್ತಾ ಇದ್ಲು. ಶರತ್, ಇನ್ನೂ ಎಷ್ಟು ದಿನ ಸತ್ಯ ಮುಚ್ಚಿಡ್ತೀಯಾ ಅಂತ ಅವಳ ಮೈಂಡ್ ಡೈವರ್ಟ್ ಮಾಡ್ದ. ನಿತ್ಯ ಆಶ್ಚರ್ಯದಲ್ಲಿ ಅವನ ಕಡೆ ನೋಡಿದ್ಲು. ಏನು? ನಾನೇನು ಮುಚ್ಚಿಟ್ಟೆ ಸರ್ ಅಂದ್ಲು. ಶರತ್,
ಅವನಿಗೆ ಸಿಕ್ಕ ಆ ಲೆಟರ್ ತೋರಿಸಿ, ಏನಿದೆಲ್ಲ ನಿತ್ಯ, ಮನಸ್ಸಲ್ಲಿರೋ ನೋವೆಲ್ಲ ಅಕ್ಷರದ ಮೂಲಕ ಹೊರಗಡೆ ಬಂದಿದೆ. ಅದನ್ನು ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಮೂರ್ಖ ಅಲ್ಲ ನಾನು. ಅದನ್ನು ನೋಡಿ ನಿತ್ಯ ಅವನ್ನೇ ನೋಡ್ತಾ ನಿಂತ್ಕೊಂಡ್ಳು. ಶರತ್, ಇದನ್ನು ಮತ್ತೆ ನನಗೋಸ್ಕರ ಮೌತ್ ಆರ್ಗನ್ ಮೂಲಕ ನುಡಿಸ್ತೀಯಾ ಪ್ಲೀಸ್ ಅಂದ. ನಿತ್ಯ ಓಕೆ ಅಂತ ತಲೆ ಅಲ್ಲಾಡಿಸಿ ಕಬೋರ್ಡ್ನಲ್ಲಿದ್ದ ಮೌತ್ ಆರ್ಗನ್ ತೊಗೊಂಡು ನುಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿತ್ಯ ಆ ಲೆಟರ್ನಲ್ಲಿ ತುಂಬ ನೋವಿಂದ ಒಂದು ಕವಿತೆನ ಗೀಚಿದ್ಲು. ಪ್ರೀತಿ ಎಂಬ ಸಮುದ್ರ ದಾಳದಲ್ಲಿ ಸ್ವಾತಿಯ ಮುತ್ತಾಗಿ ಹೊಳೆಯುವ ನಿನ್ನ ದೂರದಿಂದ ನೋಡುವ ಭಾಗ್ಯವಷ್ಟೇ ದೊರಕಿತು ಇನಿಯ. ಆಳವೆಷ್ಟೇ ಇರಲು ನಾನಿನ್ನ ಸೇರುವೆ ಎಂಬ ಆತ್ಮವಿಶ್ವಾಸದಲ್ಲಿ ನಿನ್ನತ್ತ ಬರುತ್ತಿರಲು ಎನ್ನ ಮನ ಪರಸುಳಿಯಂತೆ ಬಂದಪ್ಪಳಿಸಿತೊಂದು ಘೋರ ಸುನಾಮಿ. ಉಸಿರುಗಟ್ಟಿ ಜೀವ ಉಳಿಯದೆ ತೊರೆಯದೆ ಮನ ನಲುಗಿ ಹೋದಂತಾಯಿತು ನಿನ್ನ ತಲುಪುವ ಮುನ್ನ. ಮರೆಯಾಗುತ್ತಿರುವ ಮರೆಯಲಾಗದ ನೆನಪುಗಳು. ನನ್ನ ಋಣವು ಮುಗಿಯೋ ಮುನ್ನ ಕೊನೆಯದಾಗಿ ನೋಡು ನನ್ನ. ಈ ಮನದ ಮೊದಲ ಒಲವ ಕವಿ ನೀನು, ಅದ ಅರಿಯದೆ ಹೋದೆ ನೀನು. ನಿನ್ನ ಜೊತೆಗೆ ಕಳೆದ ಆ ಕ್ಷಣವು ಮಾಸೋದಿಲ್ಲ ಪ್ರತಿ ಕ್ಷಣವು. ಅದುವೇ ನನ್ನೊಲವ ಜೀವನ್ಮೃತವು. ಯಾವುದಿದೆ ಹೇಳು ಕಹಿ ಕ್ಷಣವು. ಆಣೆಯನ್ನು ಮಾಡಲಿಲ್ಲ, ಪ್ರೀತಿಯಂತೂ ಹೇಳಲೇ ಇಲ್ಲ. ಆದರೂ ನಮ್ಮ ತುಂಟ ಜಗಳ ಮುಗಿಯಲಿಲ್ಲ. ನಿನ್ನ ಕಣ್ಣಿನಾಳದಲ್ಲಿ ನನ್ನೊಲವ ಕಂಡೆನಲ್ಲ. ಈ ಜನ್ಮದಲ್ಲಿ ನಿನ್ನ ಸೇರೋ ಹಣೆ ಬರಹ ನನಗಿಲ್ಲ. ಮುಂದಿನ ಜನ್ಮದಲ್ಲಿ ನಿನಗಾಗಿ ಹುಟ್ಟಿ ಬಂದು ನಿನ್ನ ಒಲವಾಧಾರೆ ಸೇರುವೆ ನಲ್ಲ. ಅವಳು ನುಡಿಸುವ ಒಂದೊಂದು ಸಾಲಲ್ಲೂ ನೋವಿನ ರಾಗವಿತ್ತು. ಎಷ್ಟೋ ಜನದ ಲವ್ ಬ್ರೇಕಪ್ ಇದರಿಂದ ಅರ್ಥ ಆಗುತ್ತೆ. ಎಷ್ಟು ಬೇಜಾರಿರುತ್ತೆ, ಎಷ್ಟು ಪೇನ್ ಇರುತ್ತೆ ಅನ್ನೋದನ್ನು ಈ ಒಂದು ಕವಿತೆಯ ಮೂಲಕ ನಮ್ಮ ನಿತ್ಯ ಹೇಳಿದಾಳೆ. ಮುಗಿಯೋ ಹೊತ್ತಿಗೆ ನಿತ್ಯ ಕಣ್ಣೀರು ಹನಿ ಎಬ್ಬಿಸಿ ಕೆನ್ನೆ ತಾಕಿತ್ತು. ಅದನ್ನು ಕೇಳಿ ಶರತ್ಗೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂಬುದರ ಅರಿವಾಗಿತ್ತು. ಕಣ್ಣಂಚಲ್ಲಿ ಕಣ್ಣೀರು ಇತ್ತು. ಶರತ್ ನಿತ್ಯನ ನೋಡಿ ತನ್ನೆರಡೂ ಕೈ ಮುಂದೆ ಚಾಚಿ ತಪ್ಕೊಳ್ಳುವಂತೆ ತಲೆ ಆಡಿಸ್ದ. ನಿತ್ಯ ಅದನ್ನು ನೋಡಿದ್ದೆ ಓಡಿ ಅವನನ್ನು ಬಿಗಿದಪ್ಪಿದ್ಲು. ಇಬ್ಬರು ಒಬ್ರನ್ನೊಬ್ರು ಗಟ್ಟಿಯಾಗಿ ತಪ್ಕೊಂಡು ಅಳೋದಕ್ಕೆ ಆರಂಭಿಸಿದ್ರು. ಇಬ್ಬರ ಮಾತು ಮೌನದಲ್ಲೇ ಆರಂಭವಾಗಿದ್ದು ಅವರಿಬ್ಬರ ಮನಸ್ಸಲ್ಲಿಯೇ ಮಾತಾಡೋಕೆ ಶುರು ಮಾಡಿದ್ರು. ಶರತ್ ಮನಸ್ಸಲ್ಲಿ ಇದೇನಾಗ್ತಿದೆ, ನಿತ್ಯ ನಮ್ಮಿಬ್ಬರ ಬದುಕಲ್ಲಿ ಏನಾಗ್ತಾ ಇದೆ. ನಿತ್ಯ ಮನಸ್ಸಲ್ಲಿ ಗೊತ್ತಿಲ್ಲ ಸರ್. ಶರತ್, ಜೊತೆಗೆದ್ದಾಗ ಪ್ರೀತಿ ಹುಟ್ಟಲಿಲ್ಲ, ಪ್ರೀತಿ ಹುಟ್ಟಿರೋ ಟೈಮ್ಗೆ ಜೊತೆಗಿರೋ ಅದೃಷ್ಟ ಇಲ್ಲ. ಎಂಥ ವಿಪರ್ಯಾಸ ಅಲ್ವಾ. ನಿತ್ಯ, ಹೌದು ಸರ್. ರಾತ್ರಿ ಕಳೆದು ಬೆಳಗಾದರೆ ನೀವು ನನ್ನಿಂದ ದೂರ ಆಗ್ತೀರಾ. ನೀವಿನ್ಯಾರ್ದೋ ಗಂಡ. ನಾಳೆ ಹುಟ್ಟೋ ಸೂರ್ಯ ನನ್ನ ಬದುಕಿಗೆ ಕತ್ಲೆಯನ್ನೇ ತರ್ತಾನೆ. ಆದರೆ ನಾವು ಅಂದ್ಕೊಂಡ ಹಾಗೆ ಏನೂ ಆಗೋದಿಲ್ಲ. ನಿಮ್ಮನ್ನ ಈ ಜನ್ಮದಲ್ಲಿ ಪಡೆಯೋ ಅದೃಷ್ಟ ನನಗಿಲ್ಲ ಅಷ್ಟೆ. ಶರತ್, ನಿನಗೆ ನಾನಂದರೆ ಇಷ್ಟ ಅಂತ ಒಂದೇ ಒಂದು ಸಲ ಸುಳ್ಳಾದರೂ ಹೇಳೋ ನಿತ್ಯ. ಈ ಲೈಫ್ನಲ್ಲೇ ಅದೊಂದು ಸ್ವೀಟ್ ಮೆಮೊರಿ ಜೊತೆ ನನ್ನ ಪಾರಿಜಾತದ ಜೊತೆ ಬದುಕ್ಬಿಡ್ತೀನಿ. ನಿತ್ಯ, ಇಲ್ಲ ಸರ್. ನಾನು ನಿಜ ಹೇಳಿ ಅದರಿಂದ ನನ್ನ ಶ್ರುತಿ ಜೀವಕ್ಕೆ ಕಂಟಕ ಆಗಬಾರ್ದು ಸರ್. ಅದೆಲ್ಲ ಆಗೋ ಬದಲು ನಾವಷ್ಟರಲ್ಲಿ ಶರತ್ ದೂರ ಆಗೋಣ ನಿತ್ಯ. ಅವರಿಬ್ಬರ ಕೊನೆ ಅಪ್ಪುಗೆ ತುಂಬ ನೋವಿಂದ ಕೂಡಿತ್ತು. ಬಿಟ್ಟು ಬಿಡದೆ ಇಬ್ಬರ ಕಣ್ಣಲ್ಲೂ ಕಣ್ಣೀರ ಧಾರೆಯೇ ಹರಿದಿತ್ತು. ಶರತ್ ನಿತ್ಯ ಕಣ್ಣೊರೆಸಿ ಊಟ ಮಾಡ್ದ ಅಂದ. ನಿತ್ಯ ಇಲ್ಲ ಅಂತ ತಲೆ ಆಡಿಸಿ ಅವನನ್ನೇ ನೋಡಿದ್ಲು. ಶರತ್, ಹೋಗಿ ಊಟ ಮಾಡಿ ಮಲ್ಕೋ ಅಂದ. ನಿತ್ಯ, ನಿಮಗೆ ಊಟ ಬೇಡವಾ ಸರ್? ಶರತ್, ಹಸಿವಿಲ್ಲ. ನಿತ್ಯ, ನನಗೂ ಹಸಿವಿಲ್ಲ. ಶರತ್, ಹಾಗಾದರೆ ನನ್ನ ಜೊತೆಗೆ ಊಟ ಮಾಡ್ತೀಯಾ ಅಂದ. ನಿತ್ಯ ಅಂತ ತಲೆ ಆಡಿಸಿ ಅವನ ಕೈ ಹಿಡಿದು ಕರ್ಕೊಂಡು ಹೋದ್ಲು. ಡೈನಿಂಗ್ ಟೇಬಲ್ ಮೇಲಿದ್ದ ಪ್ಲೇಟ್ ತೊಗೊಂಡು ಊಟ ಬಡಿಸಿ, ಕುತ್ಕೊಳ್ಳಿ ಸರ್, ಊಟ ಮಾಡಿ ಸರ್ ಅಂದ್ಲು. ಶರತ್, ನನಗೆ ಇಲ್ಲಿ ಕುತ್ಕೊಂಡು ಊಟ ಮಾಡಬೇಕು ಅನ್ನಿಸ್ತಾ ಇಲ್ಲ ನಿತ್ಯ. ನಿತ್ಯ, ಮತ್ತೆ
ಅಂದ್ಲು. ನಿತ್ಯ ಹಾಕಿದ ಊಟದ ಪ್ಲೇಟ್ ತಗೊಂಡು ಅದಕ್ಕೆ ಇನ್ನೂ ಸ್ವಲ್ಪ ಊಟ ಬಡಿಸ್ಕೊಂಡು ಬಾ ನನ್ನ ಜೊತೆ ಅಂತ ಟೆರೆಸ್ ಮೇಲೆ ಕರ್ಕೊಂಡು ಹೋದ. ಆವಾಗಲೇ ನಿತ್ಯ ಟೆರೆಸ್ ಮೇಲೆ ಏನೋ ನೋಡಿ ಹೆದರ್ಕೊಂಡಿದ್ಲು. ಆದರೆ ಈಗ ಶರತ್ ಹಿಡಿದ ಕೈನ ಮತ್ತೆ ಅವನನ್ನು ನೋಡ್ತಾ ಅವನ ಹಿಂದೆನೇ ಹೋದ್ಲು. ಶರತ್, ನೀನು ಯಾವಾಗಾದರೂ ಈ ರೀತಿ ಟೆರೆಸ್ ಮೇಲೆ ನೈಟ್ ಟೈಮ್ ಮೂನ್ ಲೈಟ್ನಲ್ಲಿ ಊಟ ಮಾಡಿದ್ಯಾ ನಿತ್ಯ ಅಂದ. ನಿತ್ಯ, ಇಲ್ಲ ಸರ್ ಅಂದ್ಲು. ಶರತ್, ನಿನಗೆಲ್ಲಿ ಇದೆಲ್ಲ ಗೊತ್ತಿರುತ್ತೆ ಹೇಳು. ನಿನ್ನ ಬಾಯ್ ಫ್ರೆಂಡ್ ಇದೆಲ್ಲ ಹೇಳ್ಕೊಟ್ಟಿಲ್ಲ ಅನ್ಸತ್ತೆ ನಿನಗೆ. ಅವನ ಜೊತೆ ಬರೀ ಮಾತಾಡೋದಲ್ಲ, ಈ ರೀತಿ ಊಟ ಮಾಡ್ತಾ ಅವನ ಹೊಟ್ಟೆ ಉರಿಸ್ಬೇಕು ಗೊತ್ತಾ ಅಂತ ನಗ್ತಾನೆ. ನಿತ್ಯ ಚಂದಮಾಮನ ನೋಡಿ, ನೋಡಿದ್ಯಾ ಚಂದಮಾಮ, ಶರತ್ ಸರ್ ನಿನ್ನ ಹೊಟ್ಟೆ ಉರಿಸ್ತಾರಂತೆ. ಶರತ್, ಹೌದು ಮತ್ತೆ ನೋಡ್ಕೊ ಬೇಕಿದ್ರೆ, ಅವ್ನು ಖಂಡಿತ ಹುರ್ಕೋತಾನೆ. ನಿತ್ಯ, ಹೇಗೆ ಹುರ್ಕೋತಾನೆ ಸರ್? ಅಷ್ಟೊಂದು ಕಾನ್ಫಿಡೆನ್ಸಿಂದ ಹೇಗೆ ಹೇಳ್ತೀರಾ? ಶರತ್, ಹೇಗೆ ಅಂದರೆ ಅವ್ನ ಗರ್ಲ್ ಫ್ರೆಂಡ್ಗೆ ನಾನು ಊಟ ಮಾಡಿಸಿದ್ರೆ ಅವ್ನು ಹುರ್ಕೊಳ್ಳೇಬೇಕಲ್ಲ ಅಂತಾನೆ. ನಿತ್ಯ ಚಂದಮಾಮನ ಕಡೆ ನೋಡ್ತಾ ಇದ್ಲು. ಶರತ್ ಹೇಳಿದ ಮಾತು ಕೇಳಿ ಸಡನ್ಲಿ ಅವನ ಕಡೆ ನೋಡ್ತಾ ಅವನನ್ನೇ ನೋಡ್ತಾಳೆ. ಶರತ್ ಊಟದ ತಟ್ಟೆಯಿಂದ ಒಂದು ತುತ್ತು ತೆಗೆದು ಅವಳಿಗೆ ತಿನ್ಸೋಕೆ ಬಾಯಿ ಹತ್ರ ಹಿಡಿತಾನೆ. ನಿತ್ಯ ಅವನನ್ನು ನೋಡಿ, ಸರ್ ಅದು ನೀವು ಊಟ ಮಾಡಿ ಸರ್ ಅಂದ್ಲು. ಶರತ್, ತಗೋ ನಿತ್ಯ, ನೀನು ಊಟ ಮಾಡು, ನಿನಗೋಸ್ಕರನೂ ಊಟ ತೊಗೊಂಡು ಬಂದಿದ್ದೀನಿ, ಇಬ್ಬರು ಇದರಲ್ಲೇ ಊಟ ಮಾಡೋಣ, ನೋ ಪ್ರಾಬ್ಲಮ್ ಅಂದ. ಮನಸ್ಸಲ್ಲಿ, ತಗೋ ನಿತ್ಯ, ನಿನಗೆ ಊಟ ಮಾಡಿಸೋಕೆ ಇವತ್ತೊಂದಿನ ಬಿಟ್ಟರೆ ಮುಂದೆ ಅಂಥ ಟೈಮ್ ಸಿಗೋದಿಲ್ಲ ಅನಿಸುತ್ತೆ ಅಂದ. ನಿತ್ಯ ಅವನ ಕೈಯಲ್ಲಿದ್ದ ಊಟನ ತಿಂದ್ಲು. ಬಹುಶಃ ನನ್ನ ಪಾಲಿಗೆ ನೀವು ಕೊಡೋ ಕೊನೆ ತುತ್ತು ಇದೆ ಅನಿಸುತ್ತೆ ಸರ್. ಇದನ್ನು ನಾನು ಯಾಕೆ ಕಳ್ಕೊಳ್ಳಿ? ಅವನ ಕೈಯಲ್ಲಿದ್ದ ತಟ್ಟೆಯನ್ನು ತಗೊಂಡು ತಾನು ಕೂಡ ಅವನಿಗೆ ಊಟ ತಿನ್ನಿಸ್ತಾಳೆ. ಶರತ್, ನಿತ್ಯ, ನೀನು ನನ್ನಿಂದ ಏನೂ ಹೈಡ್ ಮಾಡ್ತಾ ಇಲ್ಲ ಅಂತ ನಿನಗೆ ಅನಿಸುತ್ತಾ? ನಿತ್ಯ, ಇಲ್ಲ ಸರ್, ನಿಮಗೆ ಯಾಕೆ ಈ ಡೌಟ್ ಬಂತು? ಶರತ್, ಸುಳ್ಳು, ನನ್ನಿಂದ ತುಂಬ ವಿಚಾರಗಳನ್ನ ಮುಚ್ಚಿಟ್ಟಿದ್ಯಾ. ಫಾರ್ ಎಕ್ಸಾಂಪಲ್ ನಿನ್ನ ಬಾಯ್ ಫ್ರೆಂಡ್ ವಿಚಾರ ಅಂದ. ನಿತ್ಯ, ನನ್ನ ಬಾಯ್ ಫ್ರೆಂಡ್ ವಿಚಾರನಾ? ನಿಮಗೆ ಗೊತ್ತಲ್ಲ ಸರ್, ಅವನ ಮುಂದೆನೇ ಕೂತ್ಕೊಂಡು ಮಾತಾಡ್ತಿದ್ದೀರಾ ಅಂತ ನಗ್ತಾಳೆ. ಶರತ್, ತಮಾಷೆ ಮಾಡಬೇಡ ನಿತ್ಯ, ನಾನು ಹೇಳಿದ್ದು ಚಂದಮಾಮನ ಬಗ್ಗೆ ಅಲ್ಲ, ನೀನು ಪ್ರೀತಿಸ್ತಾ ಇದ್ದ ಹುಡುಗ, ಅವನಾಗೆ ಬರೋ ತನಕ ಕಾಯ್ತೀನಿ ಅಂತ ಹೇಳ್ತಾ ಇದ್ದೆ, ನೋಡು ಅವನ ಬಗ್ಗೆ ಕೇಳ್ತಾ ಇದ್ದೀನಿ ಅಂದ. ನಿತ್ಯ ಮನಸ್ಸಲ್ಲಿ, ಎಂಥ ವಿಪರ್ಯಾಸ ಸರ್, ನಿಮ್ಮ ಬಗ್ಗೆ ನೀವೇ ಕೇಳ್ತಾ ಇದ್ದೀರಾ, ನಾನೇನು ಉತ್ತರ ಕೊಡೋಕ್ಕಾಗುತ್ತೆ ಅಂದ್ಕೊಂಡು, ಅವ್ರು ಬರಲ್ಲ ಸರ್, ನನ್ನ ಬದುಕಲ್ಲಿ ಅವರಿಲ್ಲ, ಅವರು ನನ್ನ ಜೀವನದಲ್ಲಿ ಮುಗಿತಾ ಇರೋ ಅಧ್ಯಾಯ ಅಂತ ಹೇಳಿದ್ಲು. ಶರತ್, ಏನಂದೆ? ಮುಗಿತಾ ಇರೋ ಅಧ್ಯಾಯನ? ಹಾಗಾದರೆ ಶುರುವಾಗೋ ಅಧ್ಯಾಯ ಯಾವುದು ನಿತ್ಯ? ನೀನು ಆ ಹುಡುಗನ್ನ ಮರೆತು ಬಿಟ್ಟಿದೀಯಾ? ನಿತ್ಯ, ಮರೆಯೋಕೆ ಅವ್ರು ನನ್ನ ನೆನಪಲ್ಲ ಸರ್, ಅವ್ರು ನನ್ನ ಉಸಿರು. ಅವರು ಈ ಬದುಕಲ್ಲಿ ಬರದೇ ಇರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ ಸರ್. ನನ್ನ ಮುಂದಿನ ಅಧ್ಯಾಯ ನನ್ನ ತಂಗಿ ಹುಡುಕಾಟ. ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ತಿಳ್ಕೊಬೇಕು, ಅವಳನ್ನ ಹುಡುಕ್ತೀನಿ. ಮನ್ಸಲ್ಲಿ ಪ್ರೀತಿ ಅಂತೂ ಸಿಗಲಿಲ್ಲ, ಅಟ್ಲೀಸ್ಟ್ ನನ್ನ ತಂಗಿ ಬದುಕಿಗೆ ಅಂತ ಆ ದೇವರು ನನ್ನ ತಂಗಿನ ಎಲ್ಲೋ ಒಂದು ಕಡೆ ಬದುಕಿಸಿದ್ದಾನೆ. ಲಾವಣ್ಯ ಹೇಳಿದಾಗೆ ಆ ಊರು ಬಿಟ್ಟು ನಾನು ಇಲ್ಲಿಂದ ನನ್ನ ತಂಗಿನ ಹುಡುಕೊಂಡು ಹೊರಟು ಹೋಗ್ತೀನಿ ಅಂದ್ಕೊಂಡು ಕಣ್ಣೊರೆಸ್ಕೊಂಡ್ಳು. ಶರತ್ ಮನಸ್ಸಲ್ಲಿ, ನಿತ್ಯ ಮನಸ್ಸಲ್ಲಿ ಅಷ್ಟು ಆಳವಾಗಿ ಕೂತಿದ್ದಾನೆ ಅಂದರೆ ಆ ವ್ಯಕ್ತಿ ಯಾರಿರ್ಬೋದು? ವಿಧಿ ನಮ್ಮ ಲೈಫಲ್ಲಿ ಯಾಕೆ ಈ ರೀತಿ ಆಟ ಆಡ್ತಿದೆ? ನನ್ನ ಪಾರಿಜಾತ ಮನಸ್ಸಲ್ಲಿ ನಾನು, ನನ್ನ ಮನಸ್ಸಲ್ಲಿ ನಿತ್ಯ, ಆದರೆ ನಿತ್ಯ ಮನಸ್ಸಲ್ಲಿ ಬೇರೆ ಯಾರೋ ಅವನು. ನಿತ್ಯನ ಯಾಕೆ ಬಿಟ್ಟೋದ? ನಿತ್ಯ ಕವಿತೆ ನೋಡಿದ್ರೆ ಅವ್ನು ಬಿಟ್ಟು ಹೋಗಿಲ್ಲ, ಇವಳೇ ಅವನಿಂದ ದೂರ ಇದ್ದಾಳೆ ಅನಿಸ್ತಿದೆ. ಅದನ್ನು ಅವಳ ಹತ್ರ ಕೇಳೋದಾ ಬೇಡ, ಅವಳು ಹೇಗಿದ್ದಾಳೋ ಹಾಗೆ ಇರಲಿ, ಮತ್ತೆ ಅದ್ರ ಬಗ್ಗೆ ಕೆಣಕಿ ಮತ್ತಷ್ಟು ನೋವು ಕೊಡೋದು ಬೇಡ ಅಂದ್ಕೊಂಡು, ಡೋಂಟ್ ವರಿ ನಿತ್ಯ, ನಿನ್ನ ತಂಗಿ ಸಿಕ್ಕೇ ಸಿಗ್ತಾಳೆ, ನಾವು ಹುಡ್ಕೋಣ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ದ. ನಿತ್ಯ ಮನಸ್ಸಲ್ಲಿ, ನೀವು ನನ್ನ ಜೊತೆ ಇರೋಕ್ಕೆ ಸಾಧ್ಯ ಸರ್, ಮದುವೆ ಮುಗಿಯೋ ಹೊತ್ತಿಗೆ ನಾನು ಈ ಊರೇ ಬಿಟ್ಬಿಡ್ತೀನಿ ಅಂದ್ಕೊಂಡು ಸುಮ್ಮನಾದ್ಲು. ಅಷ್ಟರಲ್ಲಿ ಲಾವಣ್ಯ ಶರತ್ಗೆ ಕಾಲ್ ಮಾಡಿದ್ಲು. ಶರತ್ ಅವಳ ಕಾಲ್ನ ಇಗ್ನೋರ್ ಮಾಡ್ದ. ಮತ್ತೆ ಕಾಲ್ ಬಂತು. ಶರತ್ ಕಾಲ್ ರಿಸೀವ್ ಮಾಡಿ, ಏನು ಲಾವಣ್ಯ, ಒಂದು ಸಲ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಬಿಸಿ ಇದ್ದೀನಿ ಅಂತ ಅರ್ಥ, ನಾನೇ ಆಮೇಲೆ ಮಾಡ್ತೀನಿ, ಇಡು ಫೋನ್ನ ಅಂತ ರೇಗ್ದ. ಲಾವಣ್ಯ, ಶರತ್, ನಾನು ನಿತ್ಯಕ್ಕೆ ಕಾಲ್ ಮಾಡ್ತಾಯಿದ್ದೀನಿ, ಅವಳು ಕಾಲ್ ಪಿಕ್ ಮಾಡ್ತಾ ಇಲ್ಲ, ಅದಕ್ಕೆ ನಿನಗೆ ಕಾಲ್ ಮಾಡಿದೆ, ನಿತ್ಯ ಇದ್ರೆ ಫೋನ್ ಕೊಡ್ತೀಯಾ?
ಶರತ್: ಏನು ನಿತ್ಯನ? ಅವಳು ಎಲ್ಲೋದ್ಲು ಅಂತ ಕಾಯ್ತಾ ಕೂರೋದಕ್ಕೆ ನಾನೇನು ಅವಳ ಸರ್ವೆಂಟಾ? ಅವಳು ಮನೆಯವ್ರ ಜೊತೆ ಟೆಂಪಲ್ಗೆ ಪ್ರವಚನಕ್ಕೆ ಹೋಗಿದ್ದಾಳೆ, ಮನೆಯಲ್ಲಿ ಅವಳಿಲ್ಲ ಅಂತ ಸುಳ್ಳು ಹೇಳ್ದ. ನಿತ್ಯ ಅದನ್ನು ಕೇಳಿ ಆಶ್ಚರ್ಯದಲ್ಲಿ ಅವನನ್ನೇ ನೋಡ್ತಾ ಇದ್ಲು. ಲಾವಣ್ಯ ಮನಸ್ಸಲ್ಲಿ, ಅಂದರೆ ನಿತ್ಯ ಶರತ್ ಒಟ್ಟಿಗಿಲ್ಲ ಅಂತ ಆಯಿತು ಹಾಂ ಅಂತ ಸಮಾಧಾನ ಮಾಡಿಕೊಂಡು, ಓ ಓಕೆ ಶರತ್, ಕ್ಯಾರಿ ಆನ್ ಅಂತ ಕಾಲ್ ಕಟ್ ಮಾಡಿದ್ಲು. ಶರತ್: ಯಾಕೆ ಸುಳ್ಳು ಹೇಳಿದೆ ಅಂತ ನೋಡ್ತಾ ಇದೆಯಾ? ಅವಳಿಗೆ ನಿನ್ನ ಜೊತೆ ಇರೋದು ಇಷ್ಟ ಇಲ್ಲ, ಅವಳು ನಿನಗೆ ಹರ್ಟ್ ಮಾಡೋದು ನಂಗೆ ಇಷ್ಟ ಇಲ್ಲ, ಅದಕ್ಕೆ ಆಗ ಹೇಳಿದ್ದು, ತಪ್ಪಾ ಅಂದ. ನಿತ್ಯ ಸ್ಮೈಲ್ ಮಾಡಿ ಇಲ್ಲ ಅಂತ ತಲೆ ಆಡಿಸಿದ್ಲು.